ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವ್ಲಾಗ್ಸ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡ್ಕೊಳ್ಳೋಣ. ಫಸ್ಟ್ ಹೇರ್ ಕೇರ್, ಆಮೇಲೆ ಸ್ಕಿನ್ ಕೇರ್. ಚೆನ್ನಾಗಿ ಕೂ ಮಾಡ್ಕೊಳ್ಬೇಕು ಹೇರು. ತಲೆಗೆ ಸ್ನಾನ ಮಾಡಿ ಸಿಕ್ಕೆ ಬಿಡಿಸ್ಕೊಂಡು ಹಾಗೆ ಕಟ್ಟಿದ್ದೀನಿ ನೋಡಿ. ಜಡೆ ಮನೆ ಕ್ಲೀನ್ ಮಾಡ್ತಾ ಹಿಂದಿಂದ ನೀಟಾಗಿ ಕೂಮೆ ಮಾಡಿಲ್ಲ ಹೇರು. ಏನೇ ಹಚ್ಚೋಕ್ಕೂ ಮುಂಚೆ ನಿಮ್ಮ ಹೇರ್ನ ನೀಟಾಗಿ ಟ್ಯಾಂಗಲ್ ರಿಮೂವ್ ಮಾಡಿ ಆಮೇಲೆ ನೀವು ಆಯಿಲ್ ಆಗಲಿ ಏನೇ ಆಗಲಿ ಅಪ್ಲೈ ಮಾಡಿ. ನನ್ನ ಕೂದಲು ಎಷ್ಟು ಉದುರು ಹೋಗ್ತಾಯಿದೆ ಈ ನೀರು. ನೀರು ಚೇಂಜ್ ಆದರೆ ಸಾಕು ಉದುರು ಹೋಗುತ್ತೆ ಕೂದಲು. ಊರಲ್ಲಿ ಗೀಸರ್ ನೀರು, ಇಲ್ಲಿ ಸೋಲಾರ್ ನೀರು. ಅಂಡೆ ಒಲೆನೂ ಇದೆ, ಆದರೆ ನಮ್ಮ ಅಜ್ಜಿ ಅಲ್ಲೇ ಅಡುಗೆ ಮಾಡ್ಕೊತಾರೆ ಅಂತ ನಾವು ಯಾರೂ ಯೂಸ್ ಮಾಡಲ್ಲ ಅಲ್ಲಿ ಜಾಸ್ತಿ ನೆಂಟರು ಬಂದಾಗ ಯೂಸ್ ಮಾಡ್ತೀವಿ. ಅವಾಗಂದರೆ ಒಲೆ ಹಚ್ಚಲ್ವಲ್ಲ, ಅದಕ್ಕೆ ಅದು ಫುಲ್ ಕಪ್ಪಗಾಗಿ ಕತ್ಲೆ ಆಗ್ಬಿಟ್ಟಿದೆ. ನಾವು ಕತ್ಲೆಗೆಲ್ಲ ಹೋಗೋದಲ್ಲ. ನಮ್ಮ ಅಪ್ಪ ಒಬ್ಬರು ಮಾಡ್ಕೊತಾರೆ ಅಂಡೆ ಒಲೆಯಲ್ಲಿ. ಬಟ್ ಅಂಡೆ ಒಲೆಯಲ್ಲಿ ಮಾಡ್ಕೊಂಡ್ರೆ ಜಾಸ್ತಿ ಕೂದಲು ಉದ್ರಲ್ಲ, ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಇಲ್ಲೆಲ್ಲೂ ಅಂಡೆ ಒಲೆ ಇಲ್ವಲ್ಲ ಬೆಂಗಳೂರಲ್ಲಿ, ಅದು ಪ್ರಾಬ್ಲಮ್. ಚೆಂದ ಮಸಾಜ್ ಕೊಡೋಣ. ಅಂದರೆ ಲೆಂತ್ ಇದೆ ಕೂದಲು, ತಿಕ್ನೆಸ್ ಇಲ್ಲ ಅಷ್ಟೇ. ಬೋಡಿ ಥರ. ನಾನು ಹಚ್ತಾ ಇರೋದೆ ಅಕ್ಸೆ ಬೀಜದ ಜೆಲ್ಲು. ಇದನ್ನು ನಾನು ಮಾಡಿ ಇಟ್ಕೊಂಡಿರ್ತೀನಿ, ಅವಾಗ ಹಚ್ಕೊತಾ ಇರ್ತೀನಿ. ನಾನು ಆಯಿಲ್ ಅಪ್ಲೈ ಮಾಡಲ್ಲ, ನಂಗೆ ಆಯಿಲ್ ಏನೋ ಅಡ್ಜಸ್ಟ್ ಆಗೋಲ್ಲ, ಅದಕ್ಕೆ ನಾನು ಇದನ್ನೇ ರೂಢಿ ಮಾಡ್ಕೊಂಡಿದ್ದೀನಿ. ನಂಗೆ ಆಯಿಲ್ ಹಾಕಿದ್ರೇ ಜಾಸ್ತಿ ಫಾಲ್ ಆದಂಗೆ ಫೀಲ್ ಆಗುತ್ತೆ. ಇದು ಹಾಕಿದ್ರೆ ನನಗೇನು ಅಷ್ಟು ಅನಿಸಲ್ಲ. ಆದರೂ ಒಂದೊಂದ್ಸಲ ಫುಲ್ಲು ಹೇರ್ ಡ್ರೈ ಆದಂಗೆ ಮಾತ್ರ ಹಚ್ಚೋದು ನಾನು. ಫುಲ್ಲು ಡ್ರೈ ಆಗಿ ಫ್ರೀಸಿ ಆಗುತ್ತೆ ನೋಡಿ, ಆವಾಗ ಆಯಿಲ್ ಅಪ್ಲೈ ಮಾಡ್ತೀನಿ. ಇದು ನೀಟಾಗಿ ಬೂಟ್ಸ್ಗಳಿಗೆ ಹಾಕೊಂಡ್ರೆ ಆಯಿತು. ಬಟ್ ಹೆವಿ ಕೋಲ್ಡ್ ಆಗುತ್ತೆ. ಕೋಲ್ಡ್ ಆಗೋರು ದಯವಿಟ್ಟು ಹಾಕೋಬಿಟ್ರಿ. ಹೆವಿ ಕೋಲ್ಡ್ ಆಗಿರೋದೆ ಹೀಟ್ ಬಾಡಿ ಇರೋರು ಹಾಕೊಳ್ಬೇಕಾದ್ರೆ ತಣ್ಣಗಾಗುತ್ತೆ. ಕೋಲ್ಡ್ ಇರೋರಿಗೆ ಬೇಗ ನೆಗಡಿ ಆಗುತ್ತೆ. ಫುಲ್ ಬಾಡಿ ಎಲ್ಲ ಕೋಲ್ಡ್ ಆಗ್ಬಿಡುತ್ತೆ. ಹಿಂಗೆ ಮೆಹಂದಿ ಹಾಕೊಂಡ್ರೆ ಆಗುತ್ತಲ್ಲ ಆ ಥರ ಫುಲ್ ಕೋಲ್ಡ್ ಆಗ್ಬಿಡುತ್ತೆ ಬಾಡಿ ಎಲ್ಲ. ಮತ್ತು ಮಳೆ ಟೈಮಲ್ಲಿ ಹಾಕೋಬಾರ್ದು. ಹಂಗಂದ್ರೆ ಅಭ್ಯಾಸ ಆಗ್ಬಿಟ್ಟೈತೆ ನನಗೆ. ಅಂದರೆ ವೀಕ್ಲಿ 3 days ಹಾಕೊಂತೀನಲ್ಲ, ಅಭ್ಯಾಸ ಆಗೋಗೈತೆ. ನನಗೇನಂತ ಫೀಲ್ ಆಗಲ್ಲ. ಬಟ್ ನಾನು ಜಾಸ್ತಿ ಮಳೆ ಇದಾಗೆಲ್ಲ ಹಾಕೊಳ್ಳಲ್ಲ, ಹೆವಿ ಬಾಡಿ ಕೋಲ್ಡ್ ಆಗಿಬಿಡುತ್ತೆ ಅಂತ. ಈಗ ತೊಳೆಯೋದು ಈಸಿ, ಶಾಂಪು ಇಲ್ಲ ಅಂದ್ರೆ ನಡೀತದೆ. ಸುಮ್ಮನೆ ನೀರಲ್ಲಿ ತೊಳೆದ್ರೂ ಹೋಗುತ್ತೆ. ಚೆನ್ನಾಗಿ ಮಸಾಜ್ ಮಾಡಿ ಹಾಕೊಂಡು ರೂಟ್ಸ್ಗೆ ಹಾಕಿದ್ದು ಇವಾಗ ಮಿಕ್ಕಿದ ಕೂದಲು ಹಾಕೊತೀನಿ. ಇಷ್ಟೇ ಹಾಕೊಳ್ತೀನಿ. ಚೆನ್ನಾಗಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ, 10 ನಿಮಿಷ 15 ನಿಮಿಷ. ನೆಕ್ಸ್ಟು ಇವಾಗ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋಣ. ಮತ್ತು ನಂದು ಐಬ್ರೋಸ್ ಇದೆ, ಐಬ್ರೋಸ್ನ ಸ್ವಲ್ಪ ರಿಮೂವ್ ಮಾಡೋಣ ಬನ್ನಿ. ನಾನು ಹಿಮಾಲಯ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಫೇಶಿಯಲ್ ಹೇರ್ ರಿಮೂವ್ ಮಾಡೋದ್ರಿಂದ ಮೇಕಪ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ತೀನಿ.
ಟಿಶ್ಯೂ. ಈ ಥರ ಬರುತ್ತೆ ನೀಟಾಗಿ. ಗೈಸ್ ಹುಷಾರಾಗಿ ಮಾಡ್ಕೊಳ್ಳಿ. ನೀವು ಮಾಡಬೇಕಾದ್ರೆ ನಾನು ಇಷ್ಟು ಈಸಿಯಾಗಿ ಮಾಡ್ತಾಯಿದ್ದೀನಿ ಅಂತ ನೀವು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ, ಆಮೇಲೆ ಕುಯ್ಕೊಬಿಡುತ್ತೆ ಸರ್ವಕ್ಕಂತ. ಅದಕ್ಕೋಸ್ಕರ ಹುಷಾರಾಗಿ ಮಾಡಿ. ಇಷ್ಟೇ ನಾನು ಮಾಡೋದು, ಫುಲ್ ಫೇಸ್ ಮಾಡಲ್ಲ ಇವೆಲ್ಲ. ಸೊ ನೆಕ್ಸ್ಟ್ ಇವಾಗ ಐಬ್ರೋ. ಫಸ್ಟ್ ಫೋರ್ಹೆಡ್ ಮಾಡಿಬಿಡ್ತೀನಿ. ನೀಟಾಗಿ ಮಾಯ್ಶ್ಚರೈಸ್ ಮಾಡ್ಕೊಂಡು ಲಾಂಗ್ ಹೇರ್ ಕಟ್ ಆಗುತ್ತೆ. ನೆಕ್ಸ್ಟ್ ಈ ಸೈಡ್ ಥರ ಇರಬೇಕು ಮಾಡ್ಕೊಳಕ್ಕೆ, ಅವಾಗ ನಂಗೆ ನೀಟಾಗಿ ಕಾಣುತ್ತೆ. ಯಾಕಂದರೆ ನಂದು ಸಣ್ಣ ಸಣ್ಣ ಏರಿದೆ, ಸೊ ಅದಕ್ಕೆ ನಾನು ಹತ್ರ ಬಂದು ಮಾಡ್ಕೊತೀನಿ. ಇದು ಮತ್ತು ಶೇಪ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಹಿಂಗೆ ಬರಬೇಕು. ಸೊ ನಾನು ನೀಟಾಗಿ ಮೇಂಟೈನ್ ಮಾಡಿದ್ದೀನಿ ಶೇಪ್ನ, ಸೊ ಅದಕ್ಕೆ ನೀಟಾಗಿ ಮಾಡ್ಕೊಂಡು ಇದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿ. ಅಷ್ಟು. ಇವಾಗ ಕೆಳಗೆ ಮಾಡೋಣ. ಈ ಸೈಡ್ ಮಾಡ್ಕೊಳ್ಳೋದೇ ಕಷ್ಟ. ಎಷ್ಟು ಕಷ್ಟ ಆಗುತ್ತೆ ಈ ಸೈಡ್ ಮಾಡೋದು, ಸಿಕ್ಕಾಬಟ್ಟೆ ಕಷ್ಟ. ಈ ಸೈಡ್ ಈಸಿಯಾಗಿ ಮಾಡ್ಕೊಬೋದು, ಈ ಸೈಡ್ ಸ್ವಲ್ಪ ಓಕೆನಾ. ಹಿಂಗೆ ಶೇಪ್. ನೆಕ್ಸ್ಟ್ ಇವಾಗ ಡಿ-ಟ್ಯಾನ್ ಮಾಸ್ಕ್ ಹಾಕೊಳ್ಳೋಣ. ಬಿಡಿ, ಡಿ-ಟ್ಯಾನ್ ಮಾಸ್ಕ್ ಹಾಕೊಳ್ಳೋಣ ಬಿಡಿ. ಇನ್ನೂ ಹೊಸದು ಓಪನ್ ಮಾಡಿ. ಇವಾಗ ಸಕ್ಕದಾಗಿ ಕೊಟ್ಟಾರೆ. ಗ್ಲಾಸ್ ಬಾಟಲ್. ಈ ಬಾಕ್ಸ್ ನೋಡ್ರೆ ಇಷ್ಟು ದಪ್ಪ, ಇದು ನೋಡಿದ್ರೆ ಇಷ್ಟು ಐತಿ. ಫಸ್ಟ್ ಹೇರ್ ಬ್ಯಾಂಡ್ ಹಾಕ್ಕೊಬಿಡ್ತೀನಿ. ಇದು ಕೂದಲೆಲ್ಲ ಕೆಂಚಕ್ಕಾಗ್ಬಿಡುತ್ತೆ, ಅದಕ್ಕೆ ನೀಟಾಗಿ ಓಕೆ. ನೆಕ್ಸ್ಟ್ ಇವಾಗ ಮಾಡಿ ಫಸ್ಟ್ ಕ್ಯಾಪಲ್ಲಿ ಇರೋದು ಹಾಕ್ಕೊಂಡಿರ್ತೀನಿ.
ಇದರಲ್ಲಿ ನೀಟಾಗಿ ಕಾಣ್ತಾ ಇಲ್ಲ, ಸೊ ಅದಕ್ಕೆಲ್ಲ ನನ್ನ ಕೈಯಲ್ಲಿ ಹಚ್ಚೋದೇ ತುಂಬ ಕಂಫರ್ಟಬಲ್, ಅದಕ್ಕೆ ನನ್ನ ಕೈಯಲ್ಲೇ ಹಚ್ಚೋದು. ಒಂದೇ ನಿಮಿಷ ಇದನ್ನು ಇದು ಹಾಕೊಂಡು 15 ಮಿನಿಟ್ಸ್ ಇರಬೇಕು. ಉರಿತಾ ಇದೆ. ಉರಿತೈತೆ, ಸರಿ ಉರಿಯುತ್ತೆ ಮಾತ್ರ. ಸೊ ಇವಾಗ ಸ್ವಲ್ಪ ಕೈಗಳಿಗೆ ಹಚ್ಕೊಬಿಡ್ತೀನಿ. ಚೆನ್ನಾಗಿ ಊರಿಗೆ ಹೋಗಿ ಟ್ಯಾನ್ ಆಗಿಬಿಟ್ಟಿದ್ದೀನಲ್ಲ ಅದಕ್ಕೆ. ಊರಿಗೆ ಹೋಗಿ ಬಂದು ಎಲ್ಲ ಬಿಸಿಲಲ್ಲಿ ಇದ್ದು ಟ್ಯಾನ್ ಆಗೋಗಿದೆ ಕೈಯೆಲ್ಲ. ಪೇಂಟ್ ಬಳ್ಕೊಂಡಂಗಿದೆ. 5 ಮಿನಿಟ್ಸ್ ಆಯಿತು. ಹಿಂಗೆ ಹಚ್ಕೊಂಡು 15 ನಿಮಿಷ ಮೊಬೈಲ್ ನೋಡಿ, ಇಲ್ಲ ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡಿ. ಇವಾಗ ನಾನು ಹಿಂಗೆ ಇಟ್ಕೊಂಡೇನು ಕೆಲಸ ಮಾಡೋಕ್ಕಾಗಲ್ಲ, ಸೊ ಫೋನ್ ನೋಡ್ತೀನಿ. ಈಗ ನೋಡಿ ಹಾಕಿರೋದೆಲ್ಲ ಅದೇ ಡ್ರೈ ಆಗಿದೆ. ಸೊ ಇವಾಗ ಅದನ್ನು ವಾಶ್ ಮಾಡೋಣ. ನಂದು ಫೇಶಿಯಲ್ ಬ್ಯಾಂಡ್ ಇದಿದೆ, ಅದಕ್ಕೆ ಇದ್ರಲ್ಲಿ ರಿಮೂವ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಕಾಟನ್ ತೊಗೊಳ್ಳಿ, ಕಾಟನಲ್ಲಿ ರಿಮೂವ್ ಮಾಡಿ, ಕಾಟನ್ನ ವೆಟ್ ಮಾಡಿ. ನನ್ನ ಹತ್ರ ಸ್ಪಾಂಜ್ ಇದೆ, ಸ್ಪಾಂಜಲ್ಲಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಈಸಿ, ಆರಾಮಾಗಿ ಮಾಡ್ಬಿಡ್ಬೋದು. ಗೊತ್ತಾಯ್ತು. ಸ್ವಲ್ಪ ಉರಿತಾ ಇರುತ್ತೆ, ಟ್ಯಾನ್ ರಿಮೂವ್ ಆಗ್ತಾ ಇದೆ ಅಂತ. ಉರಿತಾ ಇದೆ ಅಂದರೆ
ನಾನು ಏನು ಮಾಡಿದೆ ಅಂದರೆ ಒಂದು ಸಲ ಇದು ಬ್ಯೂಟಿಷಿಯನ್ ಟ್ರೈನಿಗೆ ಹೋಗ್ತಾಯಿದ್ದೆ ಕಾಲೇಜ್ಗೆ ಹೋಗ್ಬೇಕಾದ್ರೆ. ಆವಾಗ ನಮ್ಮ ಮ್ಯಾಮ್ ಹೇಳಿದ್ರು ಇದನ್ನು ಹಾಕಿದ್ರೆ ಬೆಳ್ಳಗಾಗ್ತಾರೆ ಅಂತ, ಹಾಕಿಸ್ಕೋತಾರೆ ಅಂತ. ನಾನು ಮನೆಗೆ ಬಂದುಬಿಟ್ಟು ಏನೋ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಗೋಲ್ಡ್ ಬರುತ್ತಲ್ಲ, ಗೋಲ್ಡ್ ಡಿಟ್ಯಾನ್ದು ಅದನ್ನು ತೊಗೊಂಡು ಫುಲ್ಲು ಮುಖಕ್ಕೆ ಹಚ್ಕೊಬಿಟ್ಟಿದ್ದೀನಿ. ಅಂದರೆ ಫುಲ್ಲು ಮುಖಕ್ಕೆ ಐಬ್ರೋ ಅಂದರೆ ಏರ್ಗೆ ಹಚ್ಬಾರ್ದು ಅಂತ ಗೊತ್ತು ಆವಾಗ ಟ್ರೈನಿಂಗಲ್ಲಿ ಹೇಳಿದರು. ಬಟ್ ನಾನೇನು ಮಾಡಿದ್ದೀನಿ, ಫುಲ್ಲು ಮುಖಕ್ಕೆಲ್ಲ ಹಚ್ಕೊಬಿಟ್ಟಿದ್ದೀನಿ. ಹಚ್ಕೊಂಡು ಫೇಸ್ ಏನೋ ವಾಶ್ ಮಾಡಿದೆ, ಏನೂ ಆಗಿರಲಿಲ್ಲ ಫೇಸು. ಬಟ್ ನೆಕ್ಸ್ಟ್ ಡೇ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀನಿ ಕಾಲೇಜ್ ಬಸ್ ಸ್ಟಾಪಲ್ಲಿ, ಬೆಕ್ಕು ಥರ ಕಾಣಿಸ್ತಾ ಇದ್ದೀನಿ. ಫುಲ್ಲು ಕೆಂಚಗೆ. ಆ ಕಡೆಯಿಂದ ಬರೋರು ನೋಡ್ಕೊಂಡು ನನ್ನ ಫ್ರೆಂಡ್ಸು ನಗ್ತಾವ್ರೆ. ಏನಕ್ಕೆ ಹಿಂಗೆ ನಗ್ತವ್ರೆ ಅಂದರೆ, ಮುಖಕ್ಕೆ ಏನು ಹಚ್ಚಿದ್ಯಾ ನೀನು, ಅಲ್ಲಿಂದ ನೋಡಿದ್ರೆ ನಿನ್ನ ಮುಖ ಬೆಕ್ಕು ಥರ ಕಾಣಿಸ್ತೈತೆ. ನಂಗೆ ಫುಲ್ ಫೇಶಿಯಲ್ ಏರ್ ಜಾಸ್ತಿ, ಅದ್ರಲ್ಲಿ ಆ ಥರ ಹಚ್ಚಿದ್ದೀನಿ. ಎಲ್ಲ ಗೋಲ್ಡ್ ಆಗ್ಬಿಟ್ಟೈತೆ, ಏರ್ ಗೋಲ್ಡ್ ಆಗಿ ಫುಲ್ಲು ಬೆಕ್ಕಿನ ಮುಖ ಕಣ್ಣಂಗೆ ಕಾಣಿಸ್ತೈತೆ. ಅವತ್ತೇ ಲಾಸ್ಟ್ ಈ ಥರ ಆಗುತ್ತಾ ಇದು ಅಂತ ಗೊತ್ತಾಗಿದ್ದು. ಏರ್ಗೆ ಹಚ್ಚಿದ್ರೆ ನಾನು ಮೇ ಬಿ ಏರ್ಗೆ ಹಚ್ಚಿದ್ರೆ ಏನೂ ಆಗಲ್ಲ, ಮೇ ಬಿ ಸೀದೋಗ್ಬಿಡೋ ಥರ ಆಗುತ್ತೆ ಅಂದ್ಕೊಂಡೆ. ಉದ್ರೋಗ್ಬಿಡುತ್ತೇನೋ ಕೂದಲು, ಅದಕ್ಕೆ ಹಚ್ಬಾರ್ದು ಅಂತ ಹೇಳೋರೆ ನಮ್ಮ ಮ್ಯಾಮು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈ ಥರ ಕೆಂಚಕ್ಕಾಗುತ್ತೆ ಅಂತ ನಾನು ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಗಿದ್ದು. ಫುಲ್ ಕೆಂಚಗೆ ಮಾಡ್ಕೊಂಬಿಟ್ಟಿದೆ. ಸೊ ಇವಾಗ ಏರ್ ರಿಮೂವ್ ಮಾಡಿದ್ದೀನಲ್ಲ, ಏನಾಗಲ್ಲ. ಈಗ ನಿಮ್ಗಿನ್ನೂ ಇರಿಟೇಷನ್ ಆಗ್ತಾಯಿದ್ರೆ ಐಸ್ ಕ್ಯೂಬ್ ಹಾಕಿದ್ರೆ ಫೇಸ್ ಮೇಲೆ ಸರಿ ಹೋಗುತ್ತೆ. ನಾನು ರಫ್ ಆ್ಯಂಡ್ ಟಫಾಗಿ ರಿಮೂವ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇವಾಗ ಸ್ನಾನ ಮಾಡಬೇಕಲ್ಲ ಅದಕ್ಕೆ. ನೀಟಾಗಿ ರಿಮೂವ್ ಮಾಡೋಣ. ಇವತ್ತಿನ ಈ ವ್ಲಾಗಲ್ಲೇ ನಾನು ಪ್ರಿಪ್ರೇಷನ್ನು ತೋರಿಸ್ತೀನಿ, ನಾವು ಹೆಂಗೆ ಮಾಡಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್. ನಾವೇನು ಗ್ರ್ಯಾಂಡಾಗಿ ಮಾಡಲ್ಲ, ಸಿಂಪಲ್ಲಾಗಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಇಷ್ಟೇ ಆಗಿದ್ದು, ಸ್ನಾನ ಮಾಡ್ಕೊಂಡು ಬರ್ತೀನಿ ಇರಿ ಗೈಸ್, ಪಟ್ಟಂತ ಹೋಗಿ. ಸೊ ಗೈಸ್ ಫ್ರೆಶ್ ಅಪ್ ಆಗಿ ಬಂದೆ. ಫಸ್ಟು ನೋಸ್ ಪಿನ್ ಹಾಕ್ಬಿಡ್ತೀನಿ, ನಂದು ಬೇಗ ಮುಚ್ಕೊಬಿಡುತ್ತೆ. ಅದಕ್ಕೆ ಆಲ್ರೆಡಿ ಹೊಸ ನೋಸ್ ಪಿನ್ ತೊಗೊಂಡೆ, ಲೀಫ್ ಡಿಸೈನು, ನಂದು ನನ್ನ ಫ್ರೆಂಡ್ಗೆ ಅಂತ. ಅವಳ ಬರ್ಡೇ ಇದೆ 22nd. ಸೊ ಅವಳಿಗೆ ನನಗೆ ಸೇಮ್ ತೊಗೊಂಡಿದ್ದೀನಿ ಫಸ್ಟ್ ಟೈಮ್. ಅಂದರೆ ಎಲ್ಲ ಕೊಡಿಸಿದ್ದೀನಿ, ಗೋಲ್ಡ್ ಈ ಸಲ ಗೋಲ್ಡ್ ಕೊಡ್ಸೋಣ, ಸಿಲ್ವರ್ ಕೊಡಿಸ್ದೆ, ಬಟ್ಟೆ ಫ್ರೇಮ್ ಎಲ್ಲ ಥರದ್ದು ಕೊಡಿಸಿದ್ದೀನಿ. ಏನು ಕೊಡ್ಸೋದು ಈ ಸಲ ಅಂದ್ಬಿಟ್ಟು ಸರಿ ಗೋಲ್ಡ್ ಕೊಡ್ಸೋಣ ಅಂತ ತೊಗೊಂಡೆ. ಚೆನ್ನಾಗಿದೆ ಅಲ್ಲ, ಇವತ್ತು ಏನೋ ಡಿಫ್ರೆಂಟ್ ಅದಂದರೆ ಹೊಸಾದಿದೆ ಅಲ್ಲ, ಅದಕ್ಕೆ ಇರಿ ಹಾಕ್ಬಿಟ್ಟು ಬರ್ತೀನಿ. ಸೊ ನೋಡಿ ಈ ಥರ ಇದೆ, ಚೆನ್ನಾಗಿದೆಯಾ? ಅವಳು ಹಾಕೋತಾಳೋ ಇವಾಗ ಗೊತ್ತಿಲ್ಲ, ಯಾಕಂದರೆ ಅವಳು ಚುಚ್ಚಿಸ್ದಾಗಿಂದ ತೆಗ್ದೇ ಇಲ್ಲ. ನಾನಂದರೆ ಚುಚ್ಚಿಸ್ದಾಗಿಂದ ವೆರೈಟಿ ಕಲರ್ ಹಾಕ್ತಿದ್ದೆ. ಸ್ಕೂಲಲ್ಲಿ ಕಲರ್ ಹಾಕ್ತಾಯಿದ್ದೆ. ಕಾಲೇಜ್ಗೆ ಹೋದ್ಮೇಲೆ ಡಿಸೈನ್ ಸ್ಟಾರ್ಟ್ ಮಾಡಿದೆ. ದೊಡ್ಡದು ರಿಂಗು, ಎಷ್ಟೊಂದು ವೆರೈಟಿ. ನಂಗೆ ನೋಸ್ ಪಿನ್ ಕಲೆಕ್ಷನ್ ಸಿಕ್ಕಾಬಟ್ಟೆ ಇಷ್ಟ. ಸೊ ನೋಸ್ ಪಿನ್ಗಳನ್ನ ಎಷ್ಟೊಂದು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನಾನು, ಡಿಸೈನು. ಎಷ್ಟೊಂದು ವೆರೈಟೀಸ್ ಇದೆ. ಈಗ ಈ ಥರ ತೊಗೊಂಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಪ್ರತಿ ಸಲ ಗೌರಿ ಹಬ್ಬಕ್ಕೆ ತೊಗೋತಾ ಇದ್ದೆ, ನಮ್ಮ ಅಮ್ಮನೇ ಕೊಡಿಸೋರು ಒಂದೊಂದ್ಸಲ, ಇಲ್ಲ ನಾನೇ ತೊಗೋತಾ ಇದ್ದೆ ಗೌರಿ ಹಬ್ಬಕ್ಕೆ. ಈ ಸಲ ಹೋದ ಸಲ ಗೌರಿ ಹಬ್ಬಕ್ಕೆ ನಮ್ಮ ಅಕ್ಕ ಕೊಡಿಸಿದ್ರು ಒಂದು ಡಿಸೈನು, ಈ ಸಲ ನಾನೇ ಲೀಫ್ ಡಿಸೈನ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ನೀರು ತುಂಬೋಯ್ತು ಅನ್ಸುತ್ತೆ ನೋಡಿ.
ಡಾಟ್ ಕಿ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಹಾಕೋಣ. ಯಾವುದು? ನನಗೆ ಇವಾಗ ಟೈಮ್ ಇಲ್ಲ ಐಸ್ ಕ್ಯೂಬ್ ಹಚ್ಚೋಕ್ಕೆ, ಸೊ ಸಾಯಂಕಾಲ ಹಚ್ತೀನಿ. ಈಗ ದೇವ್ರ ಸಾಮಾನು ರೆಡಿ ಮಾಡೋಕ್ಕೆ ಹೋಗ್ಬೇಕು. ದೇವ್ರ ಸಾಮಾನು ಎಲ್ಲ ರೆಡಿ ಮಾಡಬೇಕು. ಸೊ ಅದಕ್ಕೆ ಇಷ್ಟ ಹಾಕೋತಾ ಇದ್ದೀನಿ. ಆಮೇಲೆ ಬಂದು ಸಂಜೆ ಹಂಗೆ ಐಸ್ ಕ್ಯೂಬ್ ಹಾಕೋಣ ಮಲ್ಗೋವಾಗ. ಓಕೆ ಗೈಸ್, ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡುವಾಗ ಸಿಗ್ತೀನಿ. ನೋಡಿ, ಇಷ್ಟು ತೊಳೆದೆ ರೆಡಿ ಮಾಡಿ ಕುಂಕುಮ ಇಟ್ಟು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನಮ್ಮಪ್ಪ ಐಟಮ್ ತಂದಿದ್ದಾರೆ, ಇವಾಗ ಜೋಡಿಸ್ಬೇಕು. ಎಲ್ಲ ರೆಡಿ ಮಾಡಿ ಇಡೋಣ ಬನ್ನಿ. ಬರೀ ಬ್ಲೌಸ್ ಪೀಸ್ ಕಟ್ಟೋಕ್ಕೇ ನಾವು ಈ ರೇಂಜಿಗೆ ತಲೆ ಕೆಡ್ಸ್ಕೊತೀವಿ. ಕಿತ್ತೆ ಹಾಕಿದ ಆತಗೆ ದಾರನ, ಅದಕ್ಕೆ ದಾರ ಕಟ್ಟು. ಬರೀ ಬ್ಲೌಸ್ ಪೀಸ್ ಆಡ್ತಾ ಇರೋದು ನಾವು, ಸೀರೆನೂ ಉಡಿಸ್ತಿಲ್ಲ. ಸಪ್ಪೆ ದಾರ ತರಬೇಕು.